ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಬೆಳಗ್ಗೆನೇ ನಾನು ಯಾಮಿನ ಸ್ಕೂಲಿಗೆ ಡ್ರಾಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವಳು ಇಲ್ಲಿ ವಿಂಡೋಲ್ಲಿ ಬಂದು ಎಷ್ಟು ಕ್ಯೂಟಾಗಿ ಬಾಯ್ ಹೇಳ್ತಾಳೆ. ನನಗೆ ತುಂಬ ಇಷ್ಟ ನೋಡೋದಕ್ಕೆ. ಒಂದು ಹಾರ್ಟ್ ಸಿಂಬಲ್ ಮಾಡಿ ಬಾಯ್ ಸರಿ ಹೋಗು ಅಂತೆಲ್ಲ ಹೇಳ್ತಾಳೆ. ಇವತ್ತು ಆ್ಯಕ್ಚುಲಿ ನಾನು ಫುಲ್ ರೆಡಿಯಾಗಿ ನೋಡಿ ಬೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ವೆದರ್ ಕೋಲ್ಡ್ ಇದೆ, ಸೊ ಬೂಟ್ಸ್ ಹಾಕ್ಕೊಂಡ್ರೆ ಕಾಲಿಗೆ ತುಂಬ ಥಂಡಿ ಆಗೋಲ್ಲ. ಇಲ್ಲಾಂದರೆ ಗಾಳಿ ಹೋಗೋವಂಥ ಶೂಸ್ ಆದರೆ ಸ್ವಲ್ಪ ಕೋಲ್ಡ್ ಆಗುತ್ತೆ. ಇವತ್ತು ಆ್ಯಕ್ಚುಲಿ ಪ್ರದೀಪ್ಗೆ ರಜಾ ಇದೆ, ಸೊ ನಾವಿಬ್ಬರು ಹೊರಗಡೆ ಹೋಗೋಣ ಅಂತ ಬೆಳಗ್ಗೆನೇ ಯಾಮಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಹೊರಟಿದ್ದೀವಿ. ಏನೂ ಪ್ಲ್ಯಾನ್ ಇಲ್ಲ ಎಲ್ಲಿ ಹೋಗಬೇಕು ಏನು ಅಂತ, ಸುಮ್ಮನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಯಾವಾಗಲೂ ಯಾಮಿನ ಕರ್ಕೊಂಡೋಗಿ ಅವಳನ್ನು ನೋಡ್ಕೊಳ್ಳೋದೇ ಆಗುತ್ತೆ. ನಾವಿಬ್ಬರು ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೊರಟಿದ್ದೀವಿ. ಇದು ಪಾರ್ಕಿಂಗಲ್ಲಿ ಫಸ್ಟು ನಾವು ಒಂದು ಶ್ಲಾಸ್ ಫ್ಲ್ಯಾಟ್ಸ್ ಅಂತ ಬಂದಿದ್ದೀವಿ, ಅಲ್ಲಿ ಪಾರ್ಕ್ ಮಾಡ್ತಾ ಇರೋದು. ಎಲೆಕ್ಟ್ರಿಕ್ ವೆಹಿಕಲ್ಗಾದರೆ ಅದೇ ಸಪ್ರೇಟ್ ಸ್ಲಾಟ್ಸ್ ಇರುತ್ತೆ. ಜಸ್ಟ್ ನಾವು ಕಾರ್ಡ್ನ ಸ್ಕ್ಯಾನ್ ಮಾಡಿ ಅದು ಚಾರ್ಜ್ ಆಗಿದ್ದ ಪ್ರಕಾರ ರೇಟ್ ಅದರಲ್ಲಿ ಕಟ್ ಆಗುತ್ತೆ. ಸೊ ನಾವು ಯೂಶ್ವಲಿ ಪಾರ್ಕಿಂಗಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ಚಾರ್ಜ್ ಮಾಡ್ಕೊತೀವಿ. ನಮ್ಮದು ಹೈಬ್ರಿಡ್ ಆಗಿರೋದ್ರಿಂದ ಚಾರ್ಜ್ ಮಾಡಿಕೊಂಡಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ, ಮೈಲೇಜ್ ಅದರದ್ದು. ನೋಡಿ ಇಲ್ಲಿ ಪಾರ್ಕಿಂಗಲ್ಲೆಲ್ಲ ಈ ಥರ ಮಾರ್ಕ್ ಮಾಡಿರ್ತಾರೆ. ಸೊ ಇದು ನಡ್ಕೊಂಡು ಹೋಗೋರಿಗೆ ಪಾತ್. ಸೊ ಇದು ಶ್ಲಾಸ್ ಫ್ಲ್ಯಾಟ್ಸ್ ಹತ್ರ. ಸೊ ಇದು ಮೇನ್ ಏರಿಯಾ, ಸ್ಟುಟ್ಗಾರ್ಟ್ ಏರಿಯಾಲಿ ಫುಲ್ ಶಾಪಿಂಗ್ಗೆ ಆ ಥರ ಇರೋವಂಥ ಜಾಗ. ವೀಕ್ ಡೇ ಬೆಳಗ್ಗೆನೇ ಬಂದಿದ್ದೀವಲ್ಲ, ಸೊ ಫುಲ್ ಖಾಲಿ. ವೀಕೆಂಡಲ್ಲಿ ಬಂದರೆ ಇಲ್ಲಿ ನಡೆಯೋಕ್ಕೂ ಜಾಗ ಇರಲ್ಲ, ತುಂಬ ಜನ ಇರ್ತಾರೆ. ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತದೆ, ನೀರು ಆ್ಯಂಡ್ ಸನ್ರೈಸ್. ಇಷ್ಟೇ ಮ್ಯಾಕ್ಸಿಮಮ್ ಬರೋದು ಸೂರ್ಯ. ಇವಾಗ ಟೆಂಪ್ರೇಚರ್ ಆಲ್ಮೋಸ್ಟ್ 2 ಡಿಗ್ರಿ 3 ಡಿಗ್ರಿ ಆ ಥರ ಇದೆ. ಒಂಚೂರು ಮಳೆ ಬಂದ್ರೂ ಅದು ಸ್ನೋ ಬಿದ್ದಾಗೆ. ನಾವು ಇವತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ, ಬಟ್ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಇವಾಗ ಮೆಟ್ಸಿಂಗನ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಮೆಟ್ಸಿಂಗನ್ ಅಂದರೆ ನಾನು ಆಲ್ರೆಡಿ ಒಂದು ವ್ಲಾಗ್ ಮಾಡಿದ್ದೀನಿ. ಅಲ್ಲಿ ಫುಲ್ ಬ್ರ್ಯಾಂಡೆಡ್ ಸ್ಟೋರ್ಸ್ ಎಲ್ಲ ಇದೆ, ಫುಲ್ ಶಾಪಿಂಗ್ ಸಿಟಿ ಅನ್ಬೋದು ಆ ಥರ ಅದು. ಆ್ಯಂಡ್ ನೋಡಿ ಮೇಲಿರೋದು ಇದು ಜೈಂಟ್ ವೀಲ್ ಆಲ್ರೆಡಿ ಎಲ್ಲ ಹಾಕ್ತಾಯಿದ್ದಾರೆ. ಐ ಥಿಂಕ್ ನವೆಂಬರ್ ಎಂಡ್ ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ಕ್ರಿಸ್ಮಸ್ ಮಾರ್ಕೆಟ್. ಇಲ್ಲಿ 29th ಅನ್ಸುತ್ತೆ ಸ್ಟಾರ್ಟ್ ಆಗೋದು. ಸೊ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದಾರೆ. ಸೊ ಬಂದು ಒಂದು 10 ಮಿನಿಟ್ಸ್ ಆಯ್ತು ಅಷ್ಟೇ, ಸುಮ್ಮನೆ ಪಾರ್ಕಿಂಗಿಗೆ ಚಾರ್ಜು ಇಲ್ಲ. ಈ ಥರ ಕ್ರೌಡೆಡ್ ಏರಿಯಾಸಲ್ಲೆಲ್ಲ ನೀವು ಚಾರ್ಜ್ಗೆ ಹಾಕಿದ್ರೂ ಅಡಿಷ್ನಲ್ ಪಾರ್ಕಿಂಗ್ ಇರುತ್ತೆ ಅದಕ್ಕೆ. ಸೊ ಪಾರ್ಕಿಂಗ್ ರೆಗ್ಯುಲರ್, ಅದ್ರ ಜೊತೆಗೆ ಅಡಿಷ್ನಲ್ ಚಾರ್ಜ್ ಮಾಡ್ಕೋಬೋದು ವೆಹಿಕಲ್ ಅಷ್ಟೇ. ಸೊ ಥಿಂಕ್ 3 euros ಏನೋ ಆಗುತ್ತೆ 1 hourಗೆ. ತೊಗೊಂಡು ಇಲ್ಲಿಂದ ಹೋಗೋದು. ಆ್ಯಂಡ್ ಮೆಟ್ಸಿಂಗನಲ್ಲಿ ನಮ್ಮ ಹತ್ರ LMNIS ಕಾರ್ಡ್ ಇದೆಯಲ್ಲ, ಆ ಕಡೆನೇ ಹೋಗ್ಬೇಕಿತ್ತೇನೋ ಅಲ್ವಾ, ಎಲ್ಲಿ ಸೊ ಇವತ್ತು ಪ್ರದೀಪ್ಗೆಲ್ಲ ಲೇಟಾಗಿ ರಿಯಲೈಸ್ ಆಗ್ತದೆ. ಇಲ್ಲಿ ಬಂದು ಎಲ್ಲ ಪಾರ್ಕ್ ಮಾಡಿ ಅಲ್ಲಿ ಒಂದು ಅಂಗಡಿಗೆ ಹೋಗಾದ್ಮೇಲೆ ಮೆಟ್ಸಿಂಗನ್ಗೆ ಹೋಗೋಣ ಅಂತ ಐಡಿಯಾ ಚೇಂಜ್ ಮಾಡಿದ್ರು. ಇವಾಗ ಇಲ್ಲಿ ಆಲ್ಮೋಸ್ಟ್ ವಾಪಸ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಅಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ನೋಡೋಣ ಯಾವಾಗಿಂದ ಸ್ಟಾರ್ಟು, ಎಷ್ಟೆಲ್ಲ ಇದೆ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ. ಎಲ್ಲ ಡಬಲ್ ಕೆಲಸ. ಸೊ ಅದೇ ಹೇಳ್ತಾ ಇದೆ, LMNIS ಕಾರ್ಡ್ ಇದೆ ನಮ್ಮದು 1 yearಗೆ. ಸೊ ಡಿಸೆಂಬರ್ಗೆ ಮುಗಿಯುತ್ತೆ. ಆ ಕಾರ್ಡಲ್ಲಿ ನಾವು ಮೆಟ್ಸಿಂಗನ್ ಔಟ್ಲೆಟ್ ಸಿಟಿಗೆ ಹೋದರೆ ಅಲ್ಲಿ ಪಾರ್ಕಿಂಗು ಫ್ರೀ ಇರುತ್ತೆ. ಆ್ಯಂಡ್ ಡಿಸ್ಕೌಂಟ್ ವೌಚರ್ ಕೊಡ್ತಾರೆ 10%. ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲೂ ಅಪ್ಲೈ ಆಗುತ್ತೆ, ಯಾವುದೋ ಕೆಲವೊಂದು ಬಿಟ್ಟು. ಸೊ ಎಲ್ಲ ಅಂಗಡಿಯಲ್ಲೂ ನಾವೇನು ಬಿಲ್ ಮಾಡ್ತೀವೋ ಅದಕ್ಕೆ 10% ಕೊಡ್ತಾರೆ. ಈ ಜೈಂಟ್ ವೀಲೆಲ್ಲ ಹಾಕಿದ್ದಾರೆ. ಸೊ ಇದು ಮೇನ್ ಏರಿಯಾ, ಇಲ್ಲೇ ಹಾಕ್ತಾರೆ ಯೂಶ್ವಲಿ ಕ್ರಿಸ್ಮಸ್ ಮಾರ್ಕೆಟ್ಗೆ ಇಲ್ಲೇ ಹಾಕ್ತಾರೆ. ಆಮೇಲೆ ಇದನ್ನೇ ಸೇಮ್ ಅಕ್ಟೋಬರ್ ಫೆಸ್ಟಲ್ಲಿ ಆ ಕಡೆ ಒಂದೊಂದು ದೊಡ್ಡ ಫೀಲ್ಡ್ ಇದೆ, ಅಲ್ಲಿ ಮೂವ್ ಮಾಡ್ತಾರೆ. ಆಲ್ರೆಡಿ ಓಡ್ತಾ ಇದೆ, ಐ ಥಿಂಕ್ ಸ್ಟಾರ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಆ್ಯಂಡ್ ದೂರದಲ್ಲೆಲ್ಲ ಲೈಟ್ಸ್ ಕಾಣ್ತಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಐ ಥಿಂಕ್ ಬೇಗ ಸ್ಟಾರ್ಟ್ ಮಾಡ್ಬೋದು ಅನಿಸುತ್ತೆ.
ಪ್ರಾಬ್ಲಿ ಈ ವೀಕೆಂಡ್ ನೋಡೋಣ. ಎಲ್ಲ ರೆಡಿ ಆಗಿದೆ ನೋಡಿ. 29th ಇದೆಲ್ಲ ಓಪನ್ ಇರೋದ್ರಿಂದ ನಾವು ಆಲ್ರೆಡಿ ಈ ವೀಕೆ ಸ್ಟಾರ್ಟ್ ಆಗುತ್ತೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಯಾರನ್ನ ಕೇಳಿದ್ರೆ ಅಂಗಡಿಯವ್ರನ್ನ 29th ಅಂತ ಹೇಳ್ತಾರೆ. ಬಟ್ ಪ್ರಾಬ್ಲಿ ಇವರ ಸ್ಟೋರ್ಸ್ ಎಲ್ಲ ಹಾಕಿರೋದ್ರಿಂದ ಓಪನ್ ಇಡ್ತಾರೆ ಅನಿಸುತ್ತೆ ಇವರೆಲ್ಲ ಸೆಲ್ ಮಾಡೋಕ್ಕೆ. ಬಟ್ ಫುಲ್ ಫ್ಲೆಡ್ಜ್ಡಾಗೆ ಇದೆಲ್ಲ ಸ್ಟಾರ್ಟ್ ಆಗೋದು 29th. ಸೊ ಎಲ್ಲ ಆಲ್ರೆಡಿ ಇಲ್ಲೆಲ್ಲ ತಿಂತಾ ಇದ್ದಾರೆ ನೋಡಿ. ಸೊ ಯಾರ್ಯಾರು ಅಂಗಡಿ ಫುಡ್ ಸ್ಟಾಲ್ಸ್ ಹಾಕಿದಾರೋ ಪ್ರಾಬ್ಲಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಫುಲ್ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ 29th. ಎಲ್ಲ ಪಿಕ್ಚರ್ ಹಾಕೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಎಲ್ಲ ಎಷ್ಟು ನೀಟಾಗಿ ಮಾಡ್ತಾರೆ. ಟೆಂಪರರಿ ಇದು ಜಸ್ಟ್ 1.5 ಮಂತ್ಗೇನೋ ಅಷ್ಟೇ. ಆದ್ರೂ ಎಷ್ಟು ನೀಟಾಗಿ ಎಲ್ಲ ಅರೇಂಜ್ ಮಾಡ್ತಾರೆ. ಆ್ಯಂಡ್ ವೈರಿಂಗು ಅಷ್ಟೇ ಎಲ್ಲ ನೀಟಾಗಿ ಆ ಕಡೆ ಮಾಡ್ತಾಯಿದ್ರು. ಅದಕ್ಕೆ ಒಂದು ಪಾತ್ ಮಾಡಿ ಅದಕ್ಕೆಲ್ಲ ಫುಲ್ ಕ್ಲೋಸ್ ಮಾಡಿ ಆ ಥರ ಎಷ್ಟು ನೀಟಾಗಿ ಮಾಡ್ತಾರೆ. ಸೊ ಇಲ್ಲೆಲ್ಲ ಸ್ಕೇಟಿಂಗ್ ಇರುತ್ತೆ ಮಕ್ಕಳಿಗೆಲ್ಲ ಮುಂದೆಗೆ. ಲಾಸ್ಟ್ ಟೈಮ್ ನೋಡಿದ್ವಿ. ಪ್ರಾಬ್ಲಿ ಈ ಸರಿ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಸೊ ಇದು ಔಟ್ಲೆಟ್ ಸಿಟಿ ಹೇಗೆ ಫಾರ್ಮ್ ಆಯಿತು ಅದ್ರದ್ದು ಹಿಸ್ಟ್ರಿ. ಸೊ 1820 ಸ್ಟಾರ್ಟ್ ಆಗಿರೋದು. ಇಲ್ಲಿ ಫಸ್ಟು ಹೂಗೋ ಬಾಸ್ ಅಂತ ಅದೊಂದು ಬ್ರ್ಯಾಂಡ್, ಅವ್ರದ್ದು ಫ್ಯಾಕ್ಟ್ರಿ ಓಪನ್ ಆಗಿದ್ದು. ಆಮೇಲೆ ಅದೇ ರೀತಿ ಡೆವಲಪ್ ಆಗಿ ಎಲ್ಲ ಬ್ರ್ಯಾಂಡೆಡ್ ಸ್ಟೋರ್ಸ್ದು ಒಂದು ಸಿಟಿ ಫಾರ್ಮ್ ಮಾಡಿದ್ದಾರೆ. ಸೊ ಇದು ಯುರೋಪಲ್ಲೇ ಒನ್ ಆಫ್ ದಿ ಲಾರ್ಜೆಸ್ಟ್ ಶಾಪಿಂಗ್ ಸೆಂಟರ್ಸ್ ಅಂತೆ. ನಮಗೂ ಗೊತ್ತಿರಲಿಲ್ಲ, ಎಲ್ಲ ನೋಡಿದ ಮೇಲೆ ಗೊತ್ತಾಯಿತು. ಸೊ ಫಸ್ಟ್ ನಾವು ರಾವೆನ್ಸ್ಬರ್ಗರ್ ಅಂತ ಒಂದು ಅಂಗಡಿಗೆ ಬಂದ್ವಿ, ಔಟ್ಲೆಟು. ಅವ್ರದ್ದು ಫುಲ್ ಸೇಲ್ ನಡೀತಾ ಇತ್ತು ನೋಡಿ. €3 ಅಷ್ಟೇ ಇದು ಪಝಲ್ಸು. ಇದು ತುಂಬ ಮ್ಯಾಕ್ಸಿಮಮ್ ಪಝಲ್ಸೇ ಜಾಸ್ತಿ ಫೇಮಸ್ ಇರೋದು. ಇದೆಲ್ಲ ನೋಡಿ 1000 ಪೀಸಸ್ ಇರೋದೆಲ್ಲ €8. ಆ ರೀತಿ ತುಂಬ ಡಿಸ್ಕೌಂಟ್ಸ್ ಇತ್ತು. ಆ್ಯಂಡ್ ಹ್ಯೂಜ್ ಕಲೆಕ್ಷನ್ನು. ನಮ್ಮ ಹತ್ರ ಆಲ್ರೆಡಿ 1500 ಎಲ್ಲ ಮಾಡ್ತಾ ಇರೋದು ತೋರಿಸಿದ್ನಲ್ಲ ನಾನು, ಅದೆಲ್ಲ ಇದ್ರದ್ದೇನೆ ತೊಗೊಂಡು ಹೋಗಿದ್ದಿದ್ದು ಆವಾಗ. ಇಲ್ಲಿ ಜನ ತುಂಬ ಪಝಲ್ಸ್ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಮಕ್ಕಳಿಗೆ ಅಲ್ಲ, ದೊಡ್ಡವ್ರದ್ದು 1000, 1500, 3000 ಎಲ್ಲನೂ ಇದೆ. ಸೊ ಪ್ರಾಬ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಆ ರೀತಿ. ಆ್ಯಂಡ್ ಇದು ಚಿಕ್ಕ ಮಕ್ಕಳದು ನೋಡಿ, 3+ ಅಂತ ಹಾಕಿದ್ದಾರೆ. 15 ಪೀಸಸ್ ಇರೋದು ಪಝಲ್ಲು. ಬಟ್ ಐ ಥಿಂಕ್ ಆರಾಮಾಗಿ ಮಾಡ್ಬೋದು. ಅದೆಲ್ಲ ಒಂದು ಚಿಕ್ಕ ಬೋರ್ಡ್ ಥರ ಇದೆಯಲ್ಲ, ಸೊ ತುಂಬ ಕಮ್ಮಿ ಪ್ರೈಸ್ ಅದರದ್ದು. ಆ್ಯಂಡ್ ಇದೆಲ್ಲ ಸಣ್ಣ ಪುಟ್ಟ ಕಾರ್ಡ್ ಗೇಮ್ಸು ಮಕ್ಕಳಿಗೆ. ಎಲ್ಲ €3, €5 ಆ ರೇಂಜಲ್ಲಿತ್ತು. ಇಲ್ಲಿ ನೋಡಿ, ಇದು 18,000 ಪೀಸಸ್ ಅಂತೆ. ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಇವನು ಹೆಂಗೆ ಮಾಡ್ತಾರೆ ಇದೆಲ್ಲ ಕುತ್ಕೊಂಡು ಅಂತ. ನಮಗೆ ಬರೀ 1500 ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ಲಾಸ್ಟ್ ಟೈಮ್. ಇದು ನೋಡಿ 40,320 ಪೀಸಸ್ ಇಷ್ಟು ದೊಡ್ಡದಾಗುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ದೊಡ್ಡ ಬಾಕ್ಸ್. ಇದು €285 ಇವಾಗ ಆಫರಲ್ಲಿ. ನೋ ಎಷ್ಟು ಪೇಷನ್ಸ್ ಇರ್ಬೋದು ಇದು ಕಂಪ್ಲೀಟ್ ಮಾಡೋಕ್ಕೆ ಅಂತ. ಐ ಕಾಂಟ್ ಇಮ್ಯಾಜಿನ್. ಫುಲ್ ಬ್ರೇಸ್ಲೆಟ್ ಮಾಡೋದಲ್ಲ. ಆಮೇಲೆ ಇದು ನೋಡಿ, ಇದೆರಡು ಬಾಕ್ಸ್ ಫುಲ್ ಒಟ್ಟಿಗೆ. ಇದರಲ್ಲಿ ಪವರ್ ಟ್ರೈನ್ಸು ಮತ್ತು ಒಂದು ಫುಲ್ ಸಿಟಿನ ಸೆಟ್ ಮಾಡ್ಬೋದು. ಬ್ರಿಡ್ಜ್ ಆಗಲಿ, ಅದು ಪಾತ್ ಇರುತ್ತೆ ಎಲ್ಲ. ಆಮೇಲೆ ಟ್ರೈನ್ ಪವರ್ಡ್ ಇರೋದ್ರಿಂದ ಅದೇ ಮೂವ್ ಆಗುತ್ತೆ, ಆ ರೀತಿ ಮಾಡೋದು. ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಪ್ರದೀಪ್ಗೆ. ಕೆಲವೊಂದು ಸರಿ ಅವಳಿಗೆ ಅಂತ ಪಝಲ್ಸ್ ತರ್ತಾರೆ, ಫುಲ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ. 3D ಪಝಲ್ಸ್ ಎಲ್ಲ ಕುತ್ಕೊಂಡು ಪ್ರದೀಪೇ ಮಾಡ್ತಿರ್ತಾರೆ. ಸೊ ಇದು ನೋಡ್ತಾ ಇದ್ರೆ ತುಂಬ ಎಕ್ಸ್ಪೆನ್ಸಿವ್, 12,000 ಏನೋ ಇದು. ಇವಾಗ ಇಲ್ಲಿ ಸ್ಟಾರ್ ಬಕ್ಸಿಗೆ ಬಂದ್ವಿ. ಹೊರಗಡೆ ಚಳಿ, ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತ. ಇದು ಎಷ್ಟು ಯೂಸ್ ಆಗಿದೆ ಇದು. ಕಂಪೇರ್ ಪ್ರದೀಪ್ ಮುಖಕ್ಕೆ ಅದಕ್ಕೆ ಕಂಪ್ಯಾರಿಸನ್. ಸ್ಮಾಲ್ ಅಥವಾ ಮೀಡಿಯಮ್ ತೊಗೊಳ್ಳೋಣ ಸಾಕು ಅಂತ ಅಂದರೆ ಇಬ್ಬರಿದ್ದೀವಿ. ಚಳಿ ಕುಡಿಯೋಣ ಅಂತ ಲಾರ್ಜ್ ತೊಗೊಂಡಿದ್ದಾರೆ. ಐ ಡೋಂಟ್ ನೋ, 1 ಟಂಬ್ಲರ್ ಫುಲ್ ಕಾಫಿ. 1 ತಿಂಗಳಿಗೆ ಆಗೋಷ್ಟು ಕೆಫೇನ್ ಇದರಲ್ಲಿ ಇದೆ ಅನಿಸುತ್ತೆ. ಸೊ ಇದು ಆಮೇಲೆ ರೆಡ್ ವೆಲ್ವೆಟ್ ಸ್ನೆಕೆ ಅಂತ ತೊಗೊಂಡ್ವಿ. ಸೊ ಇದು ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡಿದೆ ಈಗಷ್ಟೇ. ಸೊ ಕಾಫಿ ಹೇಗಿದೆ? ಕಾಫಿ ಒಬ್ವಿಯಸ್ಲಿ ಸ್ಟಾರ್ ಬಕ್ಸಲ್ಲಿ ಚೆನ್ನಾಗೇ ಇರುತ್ತೆ.
ಬಟ್ ನೋಡಲ್ಲಿ ಒಬ್ಬೊಬ್ರು ಹಂಗಂಗೆ ತೊಗೊಳ್ತಾ ಇದಾರೆ ಅಲ್ಲಿ ಇವಾಗ ತೊಗೊಂಡೋಗ್ತಾ ಇದ್ದಾರೆ ನೋಡು ಅವನದು ಎಮ್ಮೆ ಥರ ಇದೆ. ಇಲ್ಲಿನವ್ರು ಕುಡಿತಾರೆ ಅಷ್ಟು ಕಾಫಿ. ದೇ ಆರ್ ಕೇಪಬಲ್ ಆಫ್ ಡ್ರಿಂಕಿಂಗ್ ಜಗ್ ಫುಲ್ ಆಫ್ ಕಾಫಿ. ಓಕೆ, ನಾವು ಕುಡಿಯೋಣ ಅಂತ. ಸೊ ಚಳಿಗೆ ಫುಲ್ ವಾರ್ಮ್ ಆಗಿ ಚೆನ್ನಾಗಿರುತ್ತೆ. ಇದೊಂದು ಸೆಂಟರ್ ಲೊಕೇಶನಲ್ಲಿದ್ದೀವಿ ನೋಡಿ. ಇಲ್ಲಿ ಡೈರೆಕ್ಷನ್ಸ್ ಅಡಿಡಾಸ್, ಪೂಮಾ, ಟಾಮ್ ಟೇಲರ್, ಇಲ್ಲೊಂದಷ್ಟು ಅಂಗಡಿಗಳು. ಇಲ್ಲಿದೆ ಟಿಂಬರ್ ಲ್ಯಾಂಡ್, ಮಾರ್ಟಿನ್ಸ್, ಟಾಮ್ ಟೇಲರ್ ಎಲ್ಲ. ಎಷ್ಟೊಂದು ಬಿಲ್ಡಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಅಂಗಡಿಗಳು ಇರುತ್ತೆ. ಸೊ ನಾವು ಏನು ಶಾಪಿಂಗ್ ಮಾಡೋದಿಲ್ಲ ಅಂದ್ಕೊಂಡು ಬಂದು ಇಲ್ಲೊಂದು ಬ್ಯಾಗ್ ಆಯಿತು ಆಲ್ರೆಡಿ. ಇಲ್ಲಿ ನೈಕೆ ಅದರ ಬ್ರ್ಯಾಂಡ್ದಿದೆ. ಫುಲ್ ಮೆಗ್ಡಿ ಇದೆ ಮುಂದೆ. ಇಲ್ಲಿ WMF ಇದೆ. ಸೊ ಫುಲ್ ಇನ್ನೂ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ ಎಲ್ಲ ಇನ್ನೂ ಹಿಂದೆಗೆ ಹೋಗಬೇಕು. ಅದು ಪ್ರಾಡಾ, ಗುಚಿ ಎಲ್ಲ. ಸೊ ಅದಕ್ಕೆಲ್ಲ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ಸ್ ನಿಂತಿರ್ತಾರೆ. ಲಾಸ್ಟ್ ಟೈಮ್ ನೋಡಿದ್ವಿ ನಾವು. ಒಂದೊಂದು ಆಕ್ಸೆಸರಿ ಅಥವಾ ಐಟಮ್ಸ್ ಅಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಅಲ್ಲಿ ಅಂತ. ಸೊ ಇಲ್ಲಿ ಇದೆ ನೋಡಿ. ಸೊ ಈ ಲೇನಲ್ಲಿ ಹೋದರೆ ಇಷ್ಟು ಬ್ರ್ಯಾಂಡ್ಸ್ ಇದೆ. ಸೊ ಇದು ನೋಡಿ, ಈ ಅಂಗಡಿಯಲ್ಲಿ ಬರೀ ಕಾಸ್ಮೆಟಿಕ್ಸ್ ಇರುತ್ತೆ. ಎಲ್ಲ ಬ್ರ್ಯಾಂಡ್ಸ್, ಎಲ್ಲ ಟೈಪು, ಲಿಪ್ಸ್ಟಿಕ್ಕಿಂದ ಹಿಡಿದು ಕನ್ಸೀಲರ್, ಐಲೈನರ್, ಫೌಂಡೇಶನ್ ಬರೋದೆಲ್ಲ ಇರುತ್ತೆ. ಆ್ಯಂಡ್ ಇದು WMF. ಒಳಗೋಗಿ ನೋಡ್ತೀವಿ ಏನಿದೆ ಅಂತ. ಹೋದಾಗೆಲ್ಲ ಒಂದೊಂದು ಪಾತ್ರೆ ತೊಗೊಂಡು ಕಿಚನ್ ತುಂಬೋಯ್ತು. ಒಳಗೆ ಎಷ್ಟು ಬೆಚ್ಚಗಿದೆ. ಇಲ್ಲಿ ಗ್ರಿಲ್ ನೋಡಿ ಬೇರೆ ಥರದಿದೆ. ಇಲ್ಲಿ ಅವತ್ತು ನೋಡಿದ್ರೆ ಹೌದು ಅದನ್ನೇ ಇಲ್ಲಿ ಏನು ಈ ಥರ ಸಪ್ರೇಟಾಗೂ ಒಳಗೆ ಇಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲೂ ಗ್ರಿಲ್ ಮಾಡ್ಬೋದು. ಹಾಂ, ಆ ಥರ ಇದು ನೋಡಿ. ಇಲ್ಲಿ ಇಟ್ಟಿದ್ದಾರೆ ನೋಡಿ ಫೋಟೋ. ನೆಕ್ಸ್ಟ್ ಲಂಚ್ ಮಾಡೋಣ ಅಂತ ಅಲ್ಲೇ ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಸೊ ಪಿಜ್ಜಾ ಆ್ಯಂಡ್ ಫ್ರೂಟ್ ಟೀ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಪಿಜ್ಜಾ ಅಂದರೆ ವೆಜಿಟೇರಿಯನ್ ಪಿಜ್ಜಾ ಆರ್ಡ್ರ್ ಮಾಡಿದ್ರೆ ಅದರಲ್ಲಿ ಎಗ್ ಪ್ಲ್ಯಾಂಟು, ಜುಕಿನಿ ಎಲ್ಲ ಇರುತ್ತೆ. ನಿಮ್ಮ ಬ್ಯಾಡ್ ಲಕ್ ಇದ್ದರೆ ನಂಗೆ ಒಂದೊಂದ್ಸರಿ ಕಾಲಿಫ್ಲವರ್ ಎಲ್ಲ ನೋಡಿದ್ದೀನಿ ಫಸ್ಟ್ ಟೈಮ್ ಬಂದಾಗ. ನಾನು ಶಾಕ್ ಆಗೋಗಿದೆ ಆ ರೀತಿ ನೋಡಿ. ಬಟ್ ಇವಾಗ ಅಭ್ಯಾಸ ಆಗೋಗಿದೆ. ಒಂಚೂರು ಬ್ಲ್ಯಾಂಡ್ ಆಗಿರುತ್ತೆ ಟೇಸ್ಟು. ಬಟ್ ಫೈನ್, ಅದು ಬಿಟ್ಟರೆ ಇನ್ಯಾವುದೂ ಆಪ್ಷನ್ಸ್ ಜಾಸ್ತಿ ಸಿಗಲ್ಲ. The next day. ಸೊ ಇವಾಗ ನಾವು ಮೊನ್ನೆ ಔಟ್ಲೆಟ್ ಸಿಟಿಯಿಂದ ಏನೇನು ತಂದ್ವಿ ಅಂತ ತೋರಿಸ್ತೀನಿ ಒಂದ್ಸರಿ. ಇದು ಈ ಥರ ಇದೆ ಯಾಮಿಗೆ. ಸೊ ಇದರಲ್ಲಿ ಫುಲ್ ಏನು ಪಝಲ್ ಟೈಪ್, ಅಂದರೆ ಡಿಫ್ರೆನ್ಸಸ್ ಫೈಂಡ್ ಮಾಡೋದು, ಕಲರ್ ಮಾಡೋದು, ಎಷ್ಟೊಂದಿದೆ ಏನೇನೋ ಆ್ಯಕ್ಟಿವಿಟೀಸ್. ಅದೇ ರೀತಿ ಈ ಥರ ಮಾಡೋದಕ್ಕೆ ತುಂಬ ಇಷ್ಟ ಯಾಮಿಗೆ. ಸೊ ಇಲ್ಲಿ ಯಾಮಿ ಅದಕ್ಕೆ ಈ ಥರದ್ದು ಒಂದು ಬುಕ್ ತೊಗೊಂಡ್ವಿ. ಇದೆಲ್ಲ 10 ಯೂರೋಸ್ಗೆ 3 ಬುಕ್ಸ್ ಈ ಥರದ್ದು. ಸೊ ಅದು ಮತ್ತು ಇದೊಂದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ನಾವೇ ಒಂದು ಟ್ರೈ ಮಾಡೋಣ ಅಂತ ತಂದಿದ್ವಿ. ಸೊ ಇದನ್ನು ಅದೇ ರೀತಿ ಏನೋ ಕ್ಲೂಸ್ ಇರುತ್ತೆ. ಸೊ ಪಝಲ್ ಸಾಲ್ವ್ ಮಾಡೋದು ಆ ಥರ. ಇದು ಒಂದು ಗೇಮ್ ತಂದಿದ್ದೀವಿ, ಇನ್ನು ಓಪನ್ ಮಾಡಿಲ್ಲ, ನೋಡ್ಬೇಕು ಹೇಗಿದೆ ಅಂತ.
ಆ್ಯಂಡ್ ಇದು ಇನ್ನೊಂದು ಥರದ ಬುಕ್. ಸೊ ಕಟ್ ಮಾಡೋದು ಆ್ಯಂಡ್ ಕಟ್ ಮಾಡಿ ಇನ್ನೊಂದು ಶೀಟಲ್ಲೆಲ್ಲ ಪೇಸ್ಟ್ ಮಾಡೋದು. ಸೊ ಇದೆಲ್ಲ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಇದೊಂದು ಕಾರ್ಡ್ ಗೇಮು, ಇದು ವಿಲನ್ಸ್ ಅಂತ. ಇದು ಆ್ಯಕ್ಚುಲಿ ಓಪನ್ ಮಾಡಿದ್ವಿ ಮೊನ್ನೆ. ಈ ಥರ ಕಾರ್ಡ್ಸ್ ಇದೆ. ಸೊ ಇದೊಂದು ಊನೋ ಥರನೇ ಬಟ್ ಡಿಫ್ರೆಂಟ್ ಆಗಿದೆ. ಸೊ ನಾವೆಲ್ಲ ಮನೇಲಿ 3 ಜನ ಇದ್ದಾಗ ಫ್ರೀಯಾಗೆ ಆಟ ಆಡೋದಕ್ಕೆ ತಂದಿದ್ದೀವಿ. ಆ್ಯಂಡ್ ಇದು ಇನ್ನೊಂದು ಅನಿಮಲ್ ಸ್ಪೀಶೀಸ್ ಏನೋ ಮ್ಯಾಚ್ ಮಾಡೋದಂತೆ. ಇದು ಇನ್ನೂ ಓಪನ್ ಮಾಡಿಲ್ಲ. ಸೊ ಈ ಥರದ್ದೊಂದು 3 ಗೇಮ್ಸ್ ತೊಗೊಂಡ್ವಿ. ಎಲ್ಲ ಆಫರಲ್ಲಿತ್ತು. ಇದು €5 ಈ ಥರದ್ದು ಗೇಮು. ಆ್ಯಂಡ್ ಇದು €3 ಬಿತ್ತು ಅಷ್ಟೇ. ಆ್ಯಂಡ್ ಬುಕ್ಸ್ ಹೇಳಿದ್ನಲ್ಲ €10ಗೆ 3 ಅಂತ. ಸೊ ಇಲ್ಲಿನ ಪ್ರೈಸಸ್ಗೆ ಎಲ್ಲ ಕಮ್ಮಿ. ಆ್ಯಂಡ್ WMF ಅಲ್ಲಿ ಈ ಥರದ್ದೊಂದು ತೊಗೊಂಡೆ ನಾನು. ಸೊ ಸಾಫ್ಟ್ ಸಿಲಿಕಾನ್ ಸ್ಪ್ಯಾಚುಲಾ ಮುಂದೆ ಇರೋದು ಆ್ಯಂಡ್ ವುಡನ್ ಹ್ಯಾಂಡಲು. ಆ್ಯಂಡ್ ಇನ್ನೊಂದು ಇದು ನೈಫ್ ತೊಗೊಂಡ್ರು ಮೀಟ್ ಕಟ್ ಮಾಡೋದಕ್ಕೆ. ಸೊ ಅಲ್ಲಿ ತೋರಿಸಿದ್ನಲ್ಲ ನಾನು ನಿಮಗೆ, ಅದನ್ನೇ ತೊಗೊಂಡ್ವಿ. ಸೊ ಅದನ್ನು ಓಪನ್ ಮಾಡೋಣ ಈಗ. ಎಷ್ಟು ಹ್ಯೂಜ್ ಆಗಿದೆ ನೋಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಹೆವಿ ಇದೆ. ಆ್ಯಂಡ್ ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ. ಫುಲ್ ಹೆವಿ ಡ್ಯೂಟಿ ನೈಫ್ ಇದು. ಸೊ ಇದು ಆ್ಯಕ್ಚುಯಲ್ ಪ್ರೈಸ್ ತುಂಬ ಜಾಸ್ತಿ, €60 ಆ ಥರ ಏನೋ ಇತ್ತು. ಬಟ್ ಡಿಸ್ಕೌಂಟಲ್ಲಿ €20 ಏನೋ ಇತ್ತು. ಸೊ ಇದನ್ನು ತೊಗೊಂಡಿದ್ದೆ. ಇದು ನಾನಂತೂ ಯೂಸ್ ಮಾಡಲ್ಲ, ಪ್ರದೀಪನೇ ಮೀಟ್ ಅದು ಇದು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್, ಅದೊಂದು ಬ್ಯಾಗ್ ತಗೊಂಡೆ. ಮೈಕೆಲ್ ಕೋರ್ಸ್ ಅಂತ ಬ್ರ್ಯಾಂಡು. ಸೊ ಅದನ್ನು ತೆಗೆಯೋಣ ಈಗ. ಸೊ ಇದು ಇವಾಗ ಬ್ಲ್ಯಾಕ್ ಫ್ರೈಡೇ ಅಂತ ನಡೀತಾ ಇರೋದ್ರಿಂದ ಎಲ್ಲ ಕಡೆ ಡಿಸ್ಕೌಂಟ್ಸು. ಸೊ ನನಗೆ ಈ ಥರದ್ದೊಂದು ಬ್ಯಾಗ್ ತೊಗೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಫೈನಲಿ ತುಂಬ ದೊಡ್ಡದಲ್ಲ, ಹ್ಯಾಂಡಿ ಅಷ್ಟೇ. ಜಸ್ಟ್ ಬೇಸಿಕ್ಕಾಗಿ ಇಟ್ಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಹಾಕೊಂಡೇನು ಸೈಡೆಲ್ಲ ಶೋಲ್ಡರ್ ಪೇನ್ ಬಂದ್ಬಿಡುತ್ತೆ ನನಗೆ ಹೆವಿ ಇದ್ದರೆ ಬ್ಯಾಗು. ಸೊ ನಾನು ಯೂಶ್ವಲಿ ಕ್ಯಾರಿ ಮಾಡಲ್ಲ. ಸೊ ಇದರಲ್ಲಿ ಫೋನು, ಒಂದು ಸಣ್ಣ ಬಾಟಲ್ಲು, ವ್ಯಾಲೆಟ್, ಬೇಸಿಕ್ ಐಟಮ್ಸ್ ಇಡೋ ಅಷ್ಟೇ ಲಾರ್ಜಾಗಿ ತೊಗೊಂಡಿರೋದು. ಇದರಲ್ಲಿ ಆ್ಯಕ್ಚುಲಿ ಇನ್ನೂ ಆಫರ್ಸ್ ಇತ್ತು ಬೇರೆ ಬೇರೆದು. ಇದೇ ಥರ ಹ್ಯಾಂಡ್ ಬ್ಯಾಗ್ಗೆ ಜೊತೆಗೆ ಒಂದು ವ್ಯಾಲೆಟ್ ಇವ್ರದೇನೆ ಇರೋದು. ಆ್ಯಂಡ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿತ್ತು ಅದು. ಸೊ ಅದು ಇದು 2 ಆಪ್ಷನ್ ಇತ್ತು. ಸೊ ನಾನು ಇದನ್ನು ಚೂಸ್ ಮಾಡಿದೆ. ಇದರಲ್ಲಿ ಬ್ಲ್ಯಾಕು ಒಂದಿತ್ತು, ಅದು ಚೆನ್ನಾಗಿತ್ತು. ಸೊ ಎರಡೂ ಟ್ರೈ ಮಾಡಿ ನೋಡಿದೆ. ನನಗೆ ಬ್ಲ್ಯಾಕ್ಗಿಂತ ಇದು ಸೈಡಲ್ಲಿ ಹಿಂಗೆ ತಗ್ಲಾಕೊಳ್ಳೋದು, ಬ್ಲ್ಯಾಕ್ಗಿಂತ ಇದು ಚೆನ್ನಾಗಿ ಅನಿಸ್ತು ನನಗೆ ಹಾಕೊಂಡಾಗ. ಬಟ್ ಬ್ಲ್ಯಾಕು ಚೆನ್ನಾಗಿದೆ. ಬಟ್ ಅದು ನನಗೆ ಕಾಮನ್ ಅನಿಸ್ತು. ಇವಾಗ ಎಲ್ಲ ಹ್ಯಾಂಡ್ ಬ್ಯಾಗ್ಸಲ್ಲೂ ಬ್ಲ್ಯಾಕ್ ಕಲರ್ ಬಂದೇ ಬರುತ್ತೆ. ಆ್ಯಂಡ್ ಇಲ್ಲಿ ಬರ್ದಿರ್ತಾರಲ್ಲ ಬ್ರ್ಯಾಂಡು, ಅದೆಲ್ಲ ಬ್ಲ್ಯಾಕಲ್ಲಿ ಇನ್ನೂ ತುಂಬ ಎದ್ದು ಕಾಣುತ್ತೆ. ಬಟ್ ಇದು ಒಂಥರ ಜಾಸ್ತಿ ಬ್ರೈಟ್ ಆಗಿಲ್ಲ, ಒಂಥರ ಲುಕ್ ಬರುತ್ತೆ, ಕ್ಲಾಸಿ ಲುಕ್. ಸೊ ಈ ಥರ ತಗೊಂಡೆ ನಾನು. ಸೊ ಈ ಥರ ಬರುತ್ತೆ ಬ್ಯಾಗ್ ಇದು. ಬ್ಯಾಗನ್ನು ತೋರಿಸ್ಬೇಕಾ, ನಿನ್ನ ತೋರಿಸ್ಬೇಕಾ? ಈ ಥರ ಸ್ಟ್ರಾಪ್ ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು, ಎಲ್ಲಿ ಹುಕ್ಸ್ ಇದೆ. ಆ್ಯಂಡ್ ಜಸ್ಟ್ ಹೀಗೆ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಒಳಗೆ ಅಷ್ಟೊಂದು ಪೌಚಸ್ ಇಲ್ಲ, ಇದೊಂದು ದೊಡ್ಡ ಪೌಚ್ ಇದೆ. ಆ್ಯಂಡ್ ಇಲ್ಲೊಂದು ಜಿಪ್ ಇದೆ ಕಾಯಿನ್ಸ್ ಇಡೋದು. ಆ್ಯಂಡ್ ಇಲ್ಲಿ ಫೋನ್ ಅಂತದ್ದು ಇಡ್ಬೋದು. ಜಿಪ್ ಇಲ್ಲ ಬಟ್ ಫೋನ್ ಇರೋ ಅಷ್ಟು ಲೆಂತ್ ಇದೆ ಉದ್ದಕ್ಕೂ. The next day. ಸೊ WMF ಹೋಗಿದ್ವಲ್ಲ, ಅಲ್ಲಿ ನೋಡ್ಬಿಟ್ಟು ನನಗೆ ತುಂಬ ಅನ್ನಿಸ್ತು ಶೇರ್ ಮಾಡ್ಕೋಬೇಕು ಇದು ಅಂತ. ಸೊ ಅದಕ್ಕೆ ಆ್ಯಕ್ಚುಲಿ ಈ ಬಾಕ್ಸ್ ಎಲ್ಲ ಮೇಲೆ ಎತ್ತಿಟ್ಬಿಟ್ಟಿದೆ. ನಾನು ಇದೆಲ್ಲ ತೊಗೊಂಡು ತುಂಬ ಒಂದು 3 months ಮೇಲೆ ಆಯ್ತು ಅನಿಸುತ್ತೆ. ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲೂ ನಾನ್ ವೆಜ್ ರೆಸಿಪೀಸ್ ಎಲ್ಲ ಮಾಡಿದಾಗ ಯೂಸ್ ಮಾಡಿದ್ದೆ ವೆಸಲ್ಸ್ ನಾನು. ಸೊ ನಾನು ಔಟ್ಲೆಟ್ ಸಿಟಿಗೆ ಹೋದಾಗೆ ಹೇಳಿದ್ದೀನಿ, ಇದು ಬ್ಲ್ಯಾಕ್ ವೀಕ್ ಅಂತ ನಡೀತಾ ಇದೆ. ಆ್ಯಕ್ಚುಲಿ ಅದು ಬ್ಲ್ಯಾಕ್ ಫ್ರೈಡೇ ಅಂತ ಬರುತ್ತೆ. US ಎಲ್ಲ ತುಂಬ ಫೇಮಸ್ಸು. ಅದು ಬ್ಲ್ಯಾಕ್ ಫ್ರೈಡೇ ಅಂದರೆ ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ಗೆ ತುಂಬ ಆಫರ್ಸ್ ಇರುತ್ತೆ, ತುಂಬ ಡಿಸ್ಕೌಂಟ್ಸ್ ಇರುತ್ತೆ. ಆಲ್ಮೋಸ್ಟ್ ಹಾಫ್ ಪ್ರೈಸ್ ಕಮ್ಮಿ ಸಿಗುತ್ತೆ.
ಸೊ ಅದೇ ರೀತಿ ಇವಾಗ ಅದೆಲ್ಲ ಫೇಮಸ್ ಆಗಿಬಿಟ್ಟು ಬ್ಲ್ಯಾಕ್ ಫ್ರೈಡೆ ಅಂತ ಬಂದಾಗ ಸ್ಪೆಷಲಿ ಒಂದು 2-3 ವೀಕ್ಸ್ ಸೆಲೆಬ್ರೇಟ್ ಮಾಡಿಬಿಡ್ತಾರೆ ಅದನ್ನ ಫುಲ್ ಡಿಸ್ಕೌಂಟ್ಸ್ ಬಿಟ್ಟು. ಎಲೆಕ್ಟ್ರಾನಿಕ್ಸ್ಗೆ ಅಲ್ಲ, ಇವಾಗ ಆಕ್ಸೆಸರೀಸ್ ಆಗಲಿ, ಬಟ್ಟೆ ಆ್ಯಂಡ್ ಎಲ್ಲ ಕಿಚನ್ ವೇರ್ ಎಲ್ಲದಕ್ಕೂ ಆಫರ್ಸ್ ನಡೀತಾ ಇದೆ. ನಾವು ಔಟ್ಲೆಟ್ ಸಿಟಿಗೆ ಹೋದಾಗೂ ಅಷ್ಟೇ ಎಲ್ಲ ಕಡೆ ಆಫರ್ಸ್ ಇತ್ತು, ತುಂಬ ಚೆನ್ನಾಗಿರೋ ಆಫರ್ಸ್ ಇತ್ತು. ಸೊ ಈ ಸೆಟಲ್ ಬಂದು ಈ ಥರ ಸ್ಟೀಲ್ ಪ್ಯಾನ್ಸ್ ಬರುತ್ತಲ್ಲ, ಈ ರೀತಿ ಇರುತ್ತೆ. ಇದು ಇಂಡಕ್ಷನ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಒಳ್ಳೆ ಬ್ರ್ಯಾಂಡ್ ಇಲ್ಲಿ ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಕೂಡ. ಇದು ನಾವು ಲಾಸ್ಟ್ ಟೈಮ್ ಹೋದಾಗ ಔಟ್ಲೆಟ್ ಸಿಟಿಗೆ ಡಿಸ್ಕೌಂಟಲ್ಲಿ ಇತ್ತು, ಆಲ್ಮೋಸ್ಟ್ 250 euros ಏನೋ ಇದು. ಬಟ್ ನಾವು ಹೋದಾಗ 130 euros ಇತ್ತು. ಸೊ ಅವಾಗ ನಾನು ಪರ್ಚೇಸ್ ಮಾಡಿದ್ದನ್ನ. ಇದು ದೊಡ್ಡ ಸೈಜ್ ಪಾತ್ರೆ ಇದೆಯಲ್ಲ ಅದನ್ನು ತೋರಿಸ್ತೀನಿ ನೋಡಿ. ಇದು ಮ್ಯಾಕ್ಸಿಮಮ್ ಫುಲ್ ದೊಡ್ಡದಿರೋದು ಸೈಜು. ನನ್ನ ಹತ್ರ ಕುಕ್ಕರ್ ಇದೆ, ಸೈಜ್ ಇದೆ ಇನ್ನೊಂದು, ಅದಕ್ಕೆ ಗ್ಲಾಸ್ ಲಿಡ್ ಕೂಡ ಇದೆ ಯೂಸ್ ಮಾಡೋಕ್ಕೆ. ಸೊ ಅದಕ್ಕೆ ನಾನು ಇದನ್ನ ಎತ್ತಿಟ್ಬಿಟ್ಟಿದ್ದೀನಿ, ಯೂಸ್ ಮಾಡ್ದಿಲ್ಲ. ಇದು ಬ್ರ್ಯಾಂಡ್ ನ್ಯೂ ನೋಡಿ, ಯೂಸೇ ಮಾಡಿಲ್ಲ. ಆ್ಯಂಡ್ ಥಿಕ್ನೆಸ್, ಕೆಳಗೆ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿದೆ, ಏನು ಸೀದೋಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಅದರದ್ದು ಲಿಡ್ಡು ಈ ಥರ ಸೇಮ್ ಎಲ್ಲದಕ್ಕೂ ಈ ರೀತಿ ಇದೆ ಲಿಡ್ ನೋಡಿ. ಗ್ಲಾಸ್ ಬರುತ್ತೆ ಆ್ಯಂಡ್ ಹ್ಯಾಂಡಲ್ ಬರುತ್ತೆ ನೋಡಿ. ಫುಲ್ ಸೆಟ್ ಅಂತ ಅಂದರೆ ಇಷ್ಟು ಬಂತು ಅದರಲ್ಲಿ. ಸೊ ಫುಲ್ ದೊಡ್ಡದೊಂದು ಬರುತ್ತೆ ಈ ಥರ, ಅದಕ್ಕಿಂತ ಚಿಕ್ಕದೊಂದು ಆ್ಯಂಡ್ ಫುಲ್ ತುಂಬ ಚಿಕ್ಕದೊಂದು. ಆ್ಯಂಡ್ ಇದು ಪ್ಯಾನ್ ಟೈಪ್ ಇದೆ, ಸೊ ಸ್ವಲ್ಪ ವಿಡ್ತ್ ಜಾಸ್ತಿ ಇದೆ. ಆ್ಯಂಡ್ ಇದು ನಾರ್ಮಲ್ ಸಾಸ್ ಪ್ಯಾನು. ಸೊ ಇವಾಗ ಇದೇನಕ್ಕೆ ನಾನು ಮೇನಾಗಿ ಮಾಡ್ಬೇಕಂತ ಇದ್ದಿದ್ದೆ ಅಂದರೆ, ಈ ಬ್ಲ್ಯಾಕ್ ವೀಕ್ಗೆ WMF ಅಲ್ಲಿ ಇದಕ್ಕೆ 99 euros ಅಷ್ಟೇ ಇಟ್ಟಿದ್ದಾರೆ. 99 euros ಅಂದರೆ ಏನು 9,000 ಅನ್ಬೋದು ಟ್ರಾನ್ಸ್ಲೇಟ್ ಮಾಡಿದ್ರೆ. 9,000ಕ್ಕೆ ಇಷ್ಟೆಲ್ಲ ಇಲ್ಲಿ ಚಾನ್ಸೇ ಇಲ್ಲ ಸಿಗೋದು. ಬಿಕಾಸ್ ನೀವು ಯಾವ ನಾರ್ಮಲ್ ಸ್ಟೋರಲ್ಲಿ, ಯಾವುದೇ ಸೂಪರ್ ಮಾರ್ಕೆಟಲ್ಲಿ ಏನು ಇಟ್ಟಿದ್ರು ಒಂದು ಪಾತ್ರೆಗೆ 20-30 euros ಕಮ್ಮಿ ಸಿಗೋದೇ ಇಲ್ಲ. ಅದು ಈ ಕ್ವಾಲಿಟಿದಂತೂ ತುಂಬ ಕಷ್ಟ, ನಾನಂತೂ ನೋಡಿಲ್ಲ. ಸೊ ಅದಕ್ಕೆ ಯಾರಾದರೂ ಇಲ್ಲಿ ತಗೋಬೇಕಂತಿದ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಡಿಸ್ಕೌಂಟ್ ನಡೀತಾ ಇದೆ. ನಾವು 130 euros ತೊಗೊಂಡಿದ್ದು, ಆಲ್ಮೋಸ್ಟ್ 30 euros ಡಿಫ್ರೆನ್ಸ್ ಸಿಗಿದೆ ಈಗ. ಅದೇ ಇನ್ನೂ ಕಮ್ಮಿಗಿದೆ. ಸೊ 100 euros ಇಲ್ಲಿ ಇಷ್ಟೆಲ್ಲ ಸಿಗುತ್ತೆ ಅಂದರೆ ಡೆಫಿನೆಟಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ಯಾರಿಗೂ ಸ್ಪಾನ್ಸರ್ ಮಾಡಿ ಮಾಡ್ತಿರೋ ಥರ ಇದೆ ವಿಡಿಯೋ, ಬಟ್ ಡೆಫಿನೆಟ್ಲಿ ಇಲ್ಲ. ನನಗಂತೂ ತುಂಬ ಇಷ್ಟ ಆಯಿತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ.